ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ದೇವಸ್ಥಾನಗಳಲ್ಲಿ ಮಾಡುವಂಥ ಕಡಲೆಬೇಳೆ ಪಾಯಸವನ್ನು ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ. ಇಲ್ಲಿ 1 ಕಪ್ ಕಡಲೆಬೇಳೆಯನ್ನು ಒಂದು 3 ತಾಸು ನೆನೆಸಿ ಚೆನ್ನಾಗಿ ತೊಳೆದು ಕುಕ್ಕರಲ್ಲಿ ಈಗ ಹಾಕ್ಕೊತಿದ್ದೇನೆ. ಈ ಕಡಲೆಬೇಳೆ ಮುಳುಗುವಷ್ಟು ನೀರನ್ನು ಕೂಡ ಇಲ್ಲಿ ಹಾಕ್ಕೊಳ್ಳೋಣ. ಅದರ ಜೊತೆಗೆ ಒಂದು ಚಿಟಿಕೆ ಉಪ್ಪನ್ನು ಕೂಡ ಹಾಕ್ಕೊತೇನೆ. ಇದು ಪಾಯಸ ಮಾಡುವುದರಿಂದ ಭಾಳ ಉಪ್ಪನ್ನೇನು ಸೇರಿಸ್ಕೋಬೇಡಿ ಫ್ರೆಂಡ್ಸ್, ಒಂದು ಚಿಟಿಕೆ ಉಪ್ಪು ಹಾಕಿದರೆ ಸಾಕು. ಈಗ ಇದನ್ನು 3 ಸಿಟಿ ಕೂಗಿಸಿದರೆ ಸಾಕು, ಯಾಕಂದರೆ ನಾವು ಕಡಲೆಬೇಳೆಯನ್ನು ನೆನೆ ಹಾಕಿರುವುದರಿಂದ 3 ಸಿಟಿ ಕೂಗಿಸಬೇಕು. ನೀವು ಕಡಲೆಬೇಳೆ ಏನಾದರೂ ನೆನೆ ಹಾಕಿಲ್ಲ ಅಂದರೆ ಒಂದು 5 ಸಿಟಿ ಆದರೂ ಇದನ್ನು ಕೂಗಿಸ್ಕೋಬೇಕು ಫ್ರೆಂಡ್ಸ್. ಇಲ್ಲಿ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಒಂದು 2 ಲವಂಗ, 2 ಏಲಕ್ಕಿ ಮತ್ತು ನೆನೆಸಿರುವಂಥ 2 ಟೇಬಲ್ ಸ್ಪೂನು ಅಕ್ಕಿಯನ್ನು ಇಲ್ಲಿ ಹಾಕ್ಕೊತಿದ್ದೇನೆ ಫ್ರೆಂಡ್ಸ್. ಇದನ್ನೊಂದು 2 ತಾಸು ನೆನೆಸಿರುವಂಥ ಅಕ್ಕಿಯನ್ನು ಈಗ ಹಾಕ್ಕೊತೇನೆ. ಅದರ ಜೊತೆಗೆ ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕಂದರೆ ನೀವು ಒಂದು ಚಮಚ ಅಕ್ಕಿನೂ ಮತ್ತು ಒಂದು ಸ್ವಲ್ಪ ತೆಂಗಿನಕಾಯಿನೂ ಜಾಸ್ತಿನೇ ಹಾಕ್ಕೋಬೋದು. ನಾನು ಮಾತ್ರ ಇಲ್ಲಿ ಅರ್ಧ ಹೋಳು ತೆಂಗಿನಕಾಯನ್ನು ಪೂರ ಹಾಕ್ಕೊತೇನೆ ಫ್ರೆಂಡ್ಸ್. ನಮ್ಮ ಕಿಚನ್ ಚಾನಲನ್ನು ಯಾರಾದರೂ ಹೊಸಬರು ನೋಡಿದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಆಲ್ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ ಫ್ರೆಂಡ್ಸ್. ಈ ರೀತಿ ನೈಸಾಗಿ ತೆಂಗಿನಕಾಯನ್ನು ರುಬ್ಕೋಬೇಕು. ಇಲ್ಲಿ ನಾವು ಆವಾಗಲೇ ಬೇಯೋದಕ್ಕೆ ಇಟ್ಟಿರುವಂಥ ಕಡಲೆಬೇಳೆ ಈಗ ರೆಡಿಯಾಗಿದೆ ಅಂತ ನೋಡೋಣ. ಈಗ ಕಡಲೆಬೇಳೆ ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್. ಈಗ ಕೈಯಲ್ಲಿ ಮುಟ್ಟಿದರೆ ಈ ರೀತಿ ಸ್ಮ್ಯಾಶ್ ಆಗುವಂಗೆ ಕಡಲೆಬೇಳೆ ಬೇಯಬೇಕು ಫ್ರೆಂಡ್ಸ್. ಇಷ್ಟಾದರೆ ಸಾಕು. ಈಗ ಕಡಲೆಬೇಳೆ ಬೇಯೋದಕ್ಕೆ ಇಟ್ಟಿರೋ ಸ್ವಲ್ಪ ನೀರು ತಗೊಂಡು ಅದಕ್ಕೆ ಒಂದು 100 ಗ್ರಾಮ್ ಬೆಲ್ಲ ಹಾಕ್ಕೊತೇನೆ. ಬೆಲ್ಲ ಜಾಸ್ತಿ ಆದರೂ ಭಾಳ ಸಿಹಿಯಾಗಿಬಿಡುತ್ತೆ, ಕಡಿಮೆ ಆದರೆ ಆಮೇಲೆ ಹಾಕ್ಕೋಬೋದು. ಈ ಬೆಲ್ಲವನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಒಂದು ಸಲ ಬೆಲ್ಲವನ್ನು ಕರಗಿಸ್ಕೊಳ್ಳೋಣ. ಇದು ಕಡಲೆಬೇಳೆ ಜೊತೆನೂ ಹಾಕಿ ನಾವು ಬೆಲ್ಲವನ್ನು ಕರಗಿಸ್ಕೋಬೋದು ಫ್ರೆಂಡ್ಸ್, ಆದರೆ ಬೇಗನೆ ಕಡಲೆಬೇಳೆ ಜೊತೆ ಬೆಲ್ಲ ಕರಗೋದಿಲ್ಲ. ಅದಕ್ಕೋಸ್ಕರ ಬೆಲ್ಲವನ್ನು ಮೊದಲು ಕರಗಿಸ್ಕೊಳ್ಳೋಣ. ಈಗ ಇಲ್ಲಿ ಬೆಲ್ಲ ಕರಗಿದ ಮೇಲೆ ನಾನು ಬೇಯಿಸಿಟ್ಟಿರುವಂತಹ ಕಡಲೆಬೇಳೆಯನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಈ ಕಡಲೆಬೇಳೆಯನ್ನು ಹಾಕ್ಕೊಂಡ್ಮೇಲೆ ನಾನು ರುಬ್ಬಿಟ್ಟಿರುವಂಥ ತೆಂಗಿನಕಾಯಿ ಪೇಸ್ಟನ್ನು ಕೂಡ ಇದಕ್ಕೆ ಸೇರಿಸ್ಕೊತೇನೆ ಫ್ರೆಂಡ್ಸ್. ನೀವು ಇದನ್ನು ಭಾಳ ನೀರು ಮಾಡ್ಕೋಬಾರ್ದು, ಭಾಳ ಗಟ್ಟಿಯಾಗೂ ಮಾಡ್ಕೋಬಾರ್ದು. ಯಾಕಂದರೆ ಇದು ಗಟ್ಟಿಯಾಗಿ ಮಾಡಿಕೊಂಡ್ರೆ ತಣ್ಣಗಾದ್ಮೇಲೆ ಇನ್ನೂ ಒಂದು ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ. ಯಾಕಂದರೆ ಅದಕ್ಕೆ ಅಕ್ಕಿಯನ್ನು ಹಾಕಿರುವುದರಿಂದ ಅದೊಂದು ಸ್ವಲ್ಪ ಗಟ್ಟಿಯಾಗ್ಬೋದು. ಆದ್ದರಿಂದ ಈ ಹದ ಬಂದರೆ ಸಾಕು. ಈಗ ತೆಂಗಿನಕಾಯಿ ಪೇಸ್ಟ್ ಹಾಕಿದ ಮೇಲೆ ಒಂದು 2 ಕುದಿದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಯಾಕಂದರೆ ನಾವು ಇಲ್ಲಿ ಅಕ್ಕಿಯನ್ನು ಹಾಕಿರುವುದರಿಂದ ಅದು ಕೂಡ ಒಂದು ಸಲ ಚೆನ್ನಾಗಿ ಬೇಯಬೇಕು. ಅದಕ್ಕೋಸ್ಕರ ಒಂದು 2 ಕುದಿ ಚೆನ್ನಾಗಿ ಕುದಿಸ್ಕೊಂಡ್ಮೇಲೆ ನೀವು ಯಾವುದೇ ಡ್ರೈ ಫ್ರೂಟ್ಸನ್ನು ಹಾಕೋಬೋದು. ನಾನು ತುಪ್ಪದಲ್ಲಿ ಹುರಿದಿರುವಂಥ ದ್ರಾಕ್ಷಿ ಗೋಡಂಬಿಯನ್ನು ಹಾಕ್ಕೊತಿದ್ದೇನೆ ಮತ್ತು ತುಪ್ಪವನ್ನು ಬೇಕಂದರೆ ಜಾಸ್ತಿನೂ ಹಾಕೋಬೋದು. ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಇಲ್ಲಿ ನಾನು ಹಾಕಿರುವ ಬೆಲ್ಲ ಸ್ವೀಟ್ ಕರೆಕ್ಟ್ ಆಗಿರೋದ್ರಿಂದ ಬೆಲ್ಲ ಸೇರಿಸ್ಕೊಂಡಿಲ್ಲ. ನೀವೇನಾದರೂ ಸ್ವೀಟ್ ಕಡಿಮೆ ಅನಿಸಿದರೆ ಇಲ್ಲಿ ಒಂದು ಸ್ವಲ್ಪ ಬೆಲ್ಲವನ್ನು ಸೇರಿಸ್ಕೋಬೋದು ಫ್ರೆಂಡ್ಸ್. ಇದು ನೀವು ದೇವಸ್ಥಾನಗಳಲ್ಲಿ ಯಾವ ಕಡಲೆಬೇಳೆ ಪಾಯಸವನ್ನು ತಿಂದಿರ್ತೀರೋ ಅದೇ ರುಚಿ ಬಂದಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ. ಈ ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್.